ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪ್ರಥಮ ದರ್ಜೆ ಸಹಾಯಕಿ ಎಸ್ ಚೌತಾಯಿ ಇವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಚೌತಾಯಿ ಇವರು ನಿವೃತ್ತ ಮುಖ್ಯೋಪಾಧ್ಯಾಯ ಎಸ್.ಪಿ. ಲಕ್ಷ್ಮೇಶ್ವರ ಇವರ ಸೇವಾ ಪುಸ್ತಕವನ್ನು ಮಹಾ ಲೇಖಪಾಲಕರ ಕಚೇರಿ ಬೆಂಗಳೂರು ಇವರಿಗೆ ಕಳುಹಿಸಿಕೊಡುವುದರ ಸಂಬಂಧ 4,000 ರೂಪಾಯಿ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇಂದು ಶುಕ್ರವಾರ ಲಂಚದ ಹಣ ಪಡೆಯುವ ಸಂದರ್ಭದಲ್ಲಿ ಗದಗ ಲೋಕಾಯುಕ್ತ ಕಚೇರಿಯ ಉಪ ಅಧೀಕ್ಷಕರಾದ ವಿಜಯ್ ಬಿರಾದಾರ್ ಇವರ ನೇತೃತ್ವದಲ್ಲಿ ಲೋಕಾಯುಕ್ತ ತಂಡ ದಾಳಿ ಮಾಡಿ ಭ್ರಷ್ಟ ಮಹಿಳಾ ಸಿಬ್ಬಂದಿಯನ್ನು ಬಲೆಗೆ ಹಾಕಿದ್ದಾರೆ. ಈ ದಾಳಿಯ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಎಸ್.ಎಸ್. ತೇಲಿ ಸೇರಿದಂತೆ ಸಿಬ್ಬಂದಿಗಳಾದ ಎಂ.ಎಂ. ಅಯ್ಯನಗೌಡರ್, ಎಂ.ಎಸ್. ಗಾರ್ಗಿ, ಯು.ಎನ್. ಸಂಗನಾಳ್, ಎನ್.ಪಿ. ಅಂಬಿಗೇರ್, ಟಿ.ಎನ್. ಜವಳಿ, ಎಂ.ಬಿ. ಬಾರಡ್ಡಿ, ಎಂ.ಎಸ್. ದಿಡಗೂರು, ಪಿ.ಎಲ್. ಪಿರಿಮಾಳ, ಎಸ್.ವಿ. ನೈನಾಪುರ, ಎಂ.ಐ. ಹಿರೇಮಠ, ಆ.ಎಸ್. ಸೈಪಣ್ಣವರ್ ಹಾಜರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. Attachment.